ಎಲ್ರಿಗೂ ನಮಸ್ಕಾರ. ಏನಪ್ಪ ವಿಡಿಯೋ ವಿಶೇಷ ಅಂದರೆ, ಸಾಣಿಕೆರೆಯಲ್ಲಿ ಸೋಲಾರು ಅವಳಿ ಜಾಸ್ತಿ ಆಗ್ಬಿಟ್ಟೈತೆ. ಯಾಕೆ ನನಗೆ ಬೆಳಗ್ಗಿಂದ ಸುಮಾರು ಕಾಲ್ ಬರ್ತದೆ, ನಿಮ್ಮ ಹೊಲ ಕೊಡ್ತೀರ ಅಂತಂದು. ಕೊಡ್ತೀವಿ, ಸೆಕೆಂಡ್ ಲೆಕ್ಕ ಬಾಡಿಗೆ ಕೊಡಬೇಕು. ಸೆಕೆಂಡ್ಗೆ 5,000 ರೂಪಾಯಿ ಬಾಡಿಗೆ ನಮ್ಮದು. ಮತ್ತೆ ಅವ್ರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ನಮ್ಮ ಮನೆಗೆ ಕರೆಂಟ್ ಫ್ರೀ ಕೊಡಬೇಕು. ಮತ್ತೆ ಅದಾದಮೇಲೆ ನಮಗೆ ಯಾವುದೇ ಕಾರಣಕ್ಕೂ ಹೊಲ್ದಾಗಿರೋ ಮರ ಗಿಡಗಳು ಕಡಿಯೋಂಗಿಲ್ಲ, ಕಾಂಕ್ರೀಟ್ ಹಾಕಂಗಿಲ್ಲ, ಕಳನಾಶಕ ಹೊಡೆಯಂಗಿಲ್ಲ. ಮತ್ತೆ ನಾವು ಅಗ್ರಿಮೆಂಟ್ ಕೊಡೋದು ಬರೀ 5 ವರ್ಷಕ್ಕೊಂದ್ಸಾರಿ. 5 ವರ್ಷಕ್ಕೊಂದ್ಸಾರಿ ನಾವು ಕಿತ್ಕೊಂಡು ಹೋಗಪ್ಪ ಅಂದರೆ ಕಿತ್ಕೊಂಡು ಹೋಗ್ಬೇಕು ಅವರು. ಹಾಗಿದ್ರೆ ಮಾತ್ರ ನಮ್ಮ ಹೊಲಗಳು ಕೊಡ್ತೀವಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಾವು ಹೊಲಗಳು ಕೊಡೋದಿಲ್ಲ. ಅದಾದಮೇಲೆ ಕೆಲವರು ಸುಮಾರು ನಮ್ಮೂರವ್ರೆ ಫೋನ್ ಮಾಡ್ತಾರೆ ನನಗೆ, ನಾವೆಲ್ಲ ಅಕ್ಕಪಕ್ಕದವರೆಲ್ಲ ಕೊಡ್ತೀವಿ, ನೀನು ಕೊಡು ಅಂತ ಹೇಳ್ತಿದ್ದಾರೆ. ನಾವಂತೂ ಕೊಡೋದಿಲ್ಲ ಸೋಲಾರಿಗೆ. ಯಾಕಂತಂದರೆ ನಾನು ಹೆಸರೇಳಲ್ಲ ಯಾವ ಕಂಪ್ನಿ ಅಂತಂದು. ನಮ್ಮೂರ ಹತ್ರ ದೊಡ್ಡದೊಂದು ಸೋಲಾರ್ ಪ್ಲಾಂಟ್ ಇದೆ, ಸಾಣಿಕೆರೆ ಹತ್ರನೇ ದೊಡ್ಡದೊಂದು ಸೋಲಾರ್ ಪ್ಲಾಂಟ್ ಇದೆ. ಅವರು ಫಸ್ಟಿಗೆ ಹಂಗೆ 5ರಿಂದ 10 ವರ್ಷ ಫಸ್ಟಿಗೆ ಬಾಡಿಗೆ ಹಾಕಿದ್ರು ರೈತರಿಗೆ. ಇವತ್ತು ಹೋದರೆ ಒಬ್ಬರು ಬಾಡಿಗೆ ಇಲ್ಲ, ಎಲ್ಲ ಅವರೇ ಕಂಪ್ನಿಯವರೇ ಖರೀದಿ ಮಾಡ್ಕೊಂಡ್ಬಿಟ್ಟಾರೆ. ಏನಾಗುತ್ತಂದರೆ ಊರಾಗಿರೋ ಒಬ್ಬ ಮಧ್ಯವರ್ತಿಗಳನ್ನ ಬಿಟ್ಟುಬಿಟ್ಟು ಏನು ಮಾಡ್ಬಿಡ್ತಾರೆ, ರೈತರನ್ನ ಮರಳು ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂದರೆ, ಅದರಲ್ಲಿ ಯಾರು ಬೆಳೆಯುತ್ತೆ, ನೀನು ಕೊಡು, ಹೊಲ ಕೊಡು, ನಿನಗೆ ಆರಾಮ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ. ಇವತ್ತು ಹೇಳ್ತೀನಿ ಕೇಳ್ರಿ, ದುಡ್ಡು ಸಿಗುತ್ತೆ. ಆ ದುಡ್ಡು ಎಷ್ಟು ದಿನ ಇರುತ್ತೆ ನಮ್ಮ ಹತ್ರ? 1 ವರ್ಷ, 2 ವರ್ಷ, ಬೇಡ 3 ವರ್ಷ, ಬೇಡ 10 ವರ್ಷ ಇರುತ್ತೆ ನಮ್ಮ ಹತ್ರ. ಆ ದುಡ್ಡಂತೂ ಇರಲ್ಲ. ಅದೇ ಹೊಲ ಇದ್ದರೆ ನಾವಿರೋವರೆಗೂ ಆರಾಮಾಗಿ ನೆಮ್ಮದಿಯಿಂದನೇ ಬದುಕ್ಬೋದು. ಯಾಕಂದರೆ ಹೊಲದಲ್ಲಿ ನಮ್ಗೆ ಇಷ್ಟ ಇದ್ದರೆ ನಾವು ಹೊಲದಲ್ಲಿ ಮಾಡ್ಕೊಂಡು ತಿನ್ನಲ್ಲ, ಕಷ್ಟ ಆದರೆ ಹಂಗೆ ಬೀಳಿರಲಿ ಬೇಕಾದ್ರೆ. ನಾವಂತೂ ಸೋಲಾರಿಗೆ ಕೊಡೋದಿಲ್ಲ. ದಯವಿಟ್ಟು ಯೋಚನೆ ಮಾಡಿ ರೈತರು. ಯಾಕಂದರೆ ಅವರು ಯೂನಿಟ್ ಲೆಕ್ಕ ಕರೆಂಟ್ ಮಾರೋದು, ನಮಗೆ ಏನು ಮಾಡ್ತಾರೆ ವರ್ಷದ ಲೆಕ್ಕ ಬಾಡಿಗೆ ಹಾಕೋದು. ನೀವು ಸೆಕೆಂಡ್ ಲೆಕ್ಕ ಬಾಡಿಗೆ ಕೇಳಬೇಕು. ಇವನೇನಪ್ಪ ಸೆಕೆಂಡ್ ಲೆಕ್ಕ ಬಾಡಿಗೆ ಯಾರಾದರೂ ಕೊಡ್ತಾರ ಅಂತ ಕೇಳ್ತಾರೆ. ದಯವಿಟ್ಟು ಕೇಳ್ತೀನಿ ರೈತರಿಗೆ, ಸೆಕೆಂಡ್ ಲೆಕ್ಕನೇ ಬಾಡಿಗೆ ಕೇಳ್ರಿ. ಯಾಕಂದ್ರೆ ಅವ್ರು ಯೂನಿಟ್ ಲೆಕ್ಕ ಕರೆಂಟ್ ಮಾರೋದು, ಸೆಕೆಂಡ್ ಲೆಕ್ಕನೇ ನೀವು ಬಾಡಿಗೆ ಕೇಳ್ರಿ. ಹಂಗಂದ್ರೆ ಹೆಂಗಪ್ಪ ಅಂತ ನೀವು ಅನ್ಬೋದು. ದಯವಿಟ್ಟು ರೈತರು ಎಚ್ಚೆತ್ಕೊಂಡಿಲ್ಲ ಅಂದರೆ ನಿಮ್ಮ ಹೊಲಗಳಂತೂ ಯಾವ ಉಳಿಯೋದಿಲ್ಲ. ಏನಕ್ಕಂದರೆ ಮಧ್ಯವರ್ತಿಗಳು ಏನು ಮಾಡ್ತಾರಂದರೆ ನಮ್ಮನ್ನು ಮಂಗಳು ಮಾಡ್ತಾರೆ ರೈತರನ್ನ. ಇದರಲ್ಲಿ ಏನು ಬೆಳೆಯುತ್ತೆ, ಅದರಿಂದ ಅಷ್ಟು ಮಾಡ್ತೀಯ ದುಡ್ಡು, ವರ್ಷಕ್ಕೆ ಇಷ್ಟ ಆಗುತ್ತಾ ಲಾಭ ಅಂತ ನೋಡ್ತಾರೆ. ನನ್ನ ಹತ್ರ ಬರ್ರಿ, ಹೊಲ್ದಾಗೆ ನೀವು ಹೇಗೆ ದುಡ್ಡು ಮಾಡೋದಂತ ನಾನು ಹೇಳ್ಕೊಡ್ತೀನಿ ಬೇಕಾದ್ರೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಹೈಬ್ರಿಡ್ ಹುಂಚೆ ಮರ ಹಚ್ಚಿದರೆ 1 ಎಕರೆಗೆ ನೀವು ಜಸ್ಟ್ 2 ವರ್ಷ ನೀವು ಕಾಪಾಡಿದ್ರೆ ಸಾಕು. ಮಳೆಗಾಲಕ್ಕೆ ಎಕರೆಗೆ 40 ಹುಂಚೆ ಮರ ಹಾಕ್ಬೋದು. ಒಂದು ಹುಂಚೆ ಮರ 10,000 ರೂಪಾಯಿ ಅಂತ ಲೆಕ್ಕ ಹಾಕಿರೋನು 40 ಹುಂಚೆ ಮರಕ್ಕೆ ಎಷ್ಟಾಗುತ್ತೆ? 4 ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ 1 ವರ್ಷಕ್ಕೆ. ಸರಿನಾ? ಇವ್ರು ಕೊಡೋ ದುಡ್ಡು ಏನಕ್ಕೆ ಬರುತ್ತೆ? ಮತ್ತೆ ಹೊಲ ಉಳಿಯುತ್ತೆ, ಆದಾಯನೂ ಬರುತ್ತೆ. ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ರೈತರು ಸೋಲಾರಿಗೆ ಕೊಡ್ಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಕೊಡ್ರಿ. ನಾನು ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಯಾಕೆ ಆ ದುಡ್ಡು ಕೊಡ್ತಾರೆ, ಅಷ್ಟು ಕೊಡ್ತಾರೆ, ಇಷ್ಟು ಕೊಡ್ತಾರೆ? ಒಂದು 10 ಮರಿ ಸಾಕ್ರಿ, 6 ತಿಂಗ್ಳಿಗೆ ಒಂದ್ಸರಿ ಮರಿ ಸಾಕಿ ಮಾರ್ರಿ, ಅವ್ರು ಕೊಡೋ ದುಡ್ಡು ಅಲ್ಲೇ ಬರುತ್ತೆ. ನಮ್ಮ ರೈತರಿಗೆ ಏನಾಗ್ಬಿಟ್ಟೈತೆ, ಸೋಂಬೇರಿಗಳಾಗ್ಬಿಟ್ಟಾರೆ ನಮ್ಮ ರೈತರು. ಏನು ಮಾಡಬೇಕು? ಎಲ್ಲ ಈಜಾಗೆ ಸಿಗ್ಬೇಕು ನಮಗೆ. ಅಕ್ಕಿ ಈಜೆ ಸಿಗ್ಬೇಕು, ಭತ್ತ ರಾಗಿ ಈಜೆ ಸಿಗ್ಬೇಕು, ಸೊಪ್ಪು ಈಜೆ ಸಿಗ್ಬೇಕು, ಬೆಂಕಿಪಟ್ಟಣ ಈಜೆ ಸಿಗ್ಬೇಕು. ದುಡಿಬಾರ್ದು, ನಾವು ಎಲ್ಲೂ ಹೊರಗಡೆ ಕೆಲ್ಸಕ್ಕೆ ಹೋಗ್ಬಾರ್ದು. ಈಜೆಗೆ ಯಾರೊಬ್ಬರು ದುಡ್ಡು ಬರ್ತಾ ಇರುತ್ತೆ, ನಾವು ತಿಂತಾ ಇರಬೇಕು, ಮಜಾ ಮಾಡ್ತಾ ಇರಬೇಕು. ಇಂಥ ಒಂದು ಫೆಸಿಲಿಟಿಗೆ ನಮ್ಮ ರೈತರು ಬಿದ್ದುಬಿಟ್ಟವ್ರೆ. ಹೇಳ್ತೀನಿ ಕೇಳ್ರಿ, ಇದು 100% ಹೇಳ್ತೀನಿ ಕೇಳ್ರಿ. ಇವತ್ತಲ್ಲ ನಾಳೆಗೆ 100% ಭದ್ರಾ ಮೇಲ್ದಂಡೆ ಯೋಜನೆ ಬಂದೇ ಬರುತ್ತೆ. ಇನ್ನು 5 ವರ್ಷ ಆಗುತ್ತೋ, 10 ವರ್ಷ ಆಗುತ್ತೋ, 20 ವರ್ಷ ಆಗುತ್ತೋ, ನನಗದು ಸಂಬಂಧ ಇಲ್ಲ. ಏನಾಗುತ್ತಂದರೆ ಬಂದಾಗ ನೀವು ಸೋಲಾರ್ ಬಿಡಪ್ಪ ಅಂದರೆ ಅವತ್ತು ಬಿಡಕ್ಕೆ ರೆಡಿ ಇರಲ್ಲ. ಯಾಕಂದರೆ ಅವ್ನು ಇಷ್ಟೆಲ್ಲ ಬಂಡವಾಳ ಹಾಕಿರ್ತಾನಂದರೆ ಅವ್ನು ಬಿಡಕ್ಕೆ ರೆಡಿ ಇರ್ತಾನ? ಖಂಡಿತವಾಗಿ ಬಿಡಕ್ಕೆ ರೆಡಿ ಇರಲ್ಲ ಅವನು. ಬಿಡ್ತಾರಂತ ಯಾರು ನಂಬಿಕೆ ಬಿಡ್ತಾನಂಬದು? ಸರಿನಾ? ಅಷ್ಟೊತ್ತು ನೀವೇ ಸೋತು ಹೊಲ ಅವ್ರಿಗೆ ಮಾರಿದ್ರೆ ಏನು ಮಾಡಿರ್ತಾರ? ಹಂಗಾಗಿ ದಯವಿಟ್ಟು ಹೇಳ್ತೀನಿ ಕೇಳ್ರಿ, ಇನ್ನು 5ರಿಂದ 10 ವರ್ಷ ಹೋಗ್ಬಿಟ್ಟಾದ್ರೆ ಯಾರು 1 ಎಕರೆ 2 ಎಕರೆ ಹೊಲ ಇರುತ್ತೋ ಅವನೇ ಕೋಟ್ಯಾಧೀಶ್ವರ. ಇದನ್ನಂತೂ ಬರ್ದಿಕೊಂಬಿಡ್ರಿ. ದಯವಿಟ್ಟು ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿರಿ. ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಸೋಲಾರಿಗೆ ಕೊಡ್ಬೇಡ್ರಿ ಅಂತ ಹೇಳ್ತಾ ಇಲ್ಲ, ಯೋಚನೆ ಮಾಡಿರಿ. ದಯವಿಟ್ಟು ರೈತರು ಸ್ವಲ್ಪ ಯೋಚನೆ ಮಾಡಿರಿ ಸೋಲಾರಿಗೆ ಕೊಡೋಕ್ಕೆ ನಿರ್ಧಾರ ಮಾಡಿರಿ. ನನಗೆ ಬೆಳಗಿಂದ ಸುಮಾರು ಕಾಲ್ ಬರ್ತದೆ, ನಿಮ್ಮ ಅಕ್ಕಪಕ್ಕದವರೆಲ್ಲ ಹೊಲಗಳೆಲ್ಲ ಸೋಲಾರಿಗೆ ಕೊಡ್ತಾ ಇದ್ದಾರೆ, ನೀನು ಕೊಡು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನೇನು ಹೇಳ್ತಿದ್ದೀನಿ ಅಂದರೆ, ನನ್ನ ಕಂಡೀಷನ್ನು ಸೆಕೆಂಡಿಗೆ 5,000 ರೂಪಾಯಿ ಬಾಡಿಗೆ, 24 ಗಂಟೆಗೆ ಎಷ್ಟಾಯಿತು ಅದನ್ನು ಕ್ಯಾಲ್ಕುಲೇಟ್ ಮಾಡಿರಿ.
ಮತ್ತೆ ಅವ್ರು ಎಲ್ಲೇವರೆಗೂ ಇರ್ತಾರ ಅಲ್ಲೇವರೆಗೂ ನಮ್ಮ ಮನೆಗೆ ಮತ್ತು ನಮ್ಮ ಮೋಟ್ರು ಪಂಪ್ಗಳಿಗೆಲ್ಲ ನಮಗೆ ಕರೆಂಟ್ ಫ್ರೀ ಕೊಡಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಹೊಲ್ದಾಗೆ ಕಾಂಕ್ರೀಟ್ ಹಾಕ್ಬಾರ್ದು, ಕಳೆನಾಶಕ ಹೊಡಿಬಾರ್ದು, ಗಿಡ ಮರ ಕೀಳಬಾರ್ದು, ಕಾಂಪೌಂಡ್ ಹಾಕಂಗಿಲ್ಲ, ತಂತಿ ಬೇಲಿ ಹಾಕ್ಬೇಕು ಅಷ್ಟೇ. ಅವ್ರು ಇಷ್ಟು ಕಂಡೀಷನ್ಗೆ ಒಪ್ಕೊಂಡ್ರೆ ನಾವು ಕೊಡ್ತೀವಿ. ಮತ್ತೆ 30 ವರ್ಷ ಅಗ್ರಿಮೆಂಟ್ ಬೇಡ, 25 ವರ್ಷ ಅಗ್ರಿಮೆಂಟ್ ಅಂದ್ಕೊಳ್ರಿ. ಆ ಥರ ಇಲ್ಲ, 5 ವರ್ಷ ಅಗ್ರಿಮೆಂಟು. 5 ವರ್ಷ ತಕ್ಕನ ಮಾಡ್ಕೋಬೇಕು, ಆಮೇಲೆ ಕಿತ್ಕೊಂಡು ಹೋಗ್ಬೇಕು. ಹಾಗಿದ್ರೆ ಮಾತ್ರ ಕೊಡ್ತೀವಿ ನಾವು. ದಯವಿಟ್ಟು ರೈತರು ಎಚ್ಚೆತ್ಕೊಳ್ರಿ. ಇನ್ನು 1ರಿಂದ ಬೇಡ, ಇನ್ನು 5ರಿಂದ 10 ವರ್ಷ ಹೋಗ್ಬಿಟ್ರೆ ಯಾರು 1 ಎಕರೆ 2 ಎಕರೆ ಹೊಲ ಇರುತ್ತೋ ಅವನೇ ಕೋಟ್ಯಾಧಿಪತಿ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ರಿ. ಸೋಲರ್ಗಾಗ್ಲಿ, ಹೊಲ ಮಾರೋರ್ಗಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ದಯವಿಟ್ಟು ಯೋಚನೆ ಮಾಡಿ ಕೊಡ್ರಿ. ಇದು ಮಾಹಿತಿ ನಿಮ್ಗೆ ಇಷ್ಟ ಇದ್ರೆ ಶೇರ್ ಮಾಡ್ರಿ, ಇಲ್ಲ ಅಂದ್ರೆ ಈ ವಿಡಿಯೋನ ತೆಗೆದು ಮಾಡ್ರಿ ಅಷ್ಟೇ.